ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ಇವತ್ತು ಮತ್ತೆ ಏನು ವಿಶೇಷತೆ ಅಂದರೆ ಮತ್ತೆ ಎಂದಿನಂತೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಶಾಲೆಗೆ ಹೋಗೋ ಪ್ರೋಗ್ರಾಮ್ ನೋಡ್ರಿ. ಹೆಣ್ಮಕ್ಳಿಗೆ ಇದೊಂಥರ ನೋಡ್ರಿ, ಎಲ್ಲ ದಿನ 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 ಎಲ್ಲ ಏನೇ ಇರ್ತಾವಲ್ಲ ರೂಟೀನೋ ಅದೇ, ದಿನಾನೂ ಅದೇ ಮಾಡಿದ್ದೆ. ಏನು ಸ್ವಲ್ಪ ಹೊತ್ತು ಕುಂದ್ರಂಗಿಲ್ಲ ನೋಡ್ರಿ. ಹೆಣ್ಮಕ್ಳು ಮಾಡಿದ್ದೆ ಮಾಡ್ತಾ ಇರಬೇಕು. ಮತ್ತು ಬೆಳಗ್ಗೆ ಹೇಳೋದು, ಕೆಲಸ ಮಾಡೋದು, ತಿಂಡಿ ಮಾಡೋದು, ಏನಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ಅದು ಹೋಗೋದು. ಹೆಣ್ಮಕ್ಳು 10 ನಿಮಿಷ ಕುಂದ್ರಾಕಿ ಬಿಡುವಿರಲ್ಲ ನೋಡ್ರಿ, ಯಾವುದೇ ಆದರೂ. ಅದರಲ್ಲೂ ಬಡತನದ ಹೆಣ್ಮಕ್ಳಿಗಂತೂ ತುಂಬ ಕಷ್ಟ ನೋಡ್ರಿ. ಕೆಲ್ಸಕ್ಕೆ ಹೋಗಬೇಕು, ಅಡುಗೆ ಮಾಡಬೇಕು, ಮಕ್ಕಳಿಗೆ ಏನಾದರೂ ಊಟ ಕಟ್ಟೋದಿದ್ರೆ ಊಟ ಕಟ್ಟಿ ಕಳಿಸ್ಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು. ಎಲ್ಲ ಇದರಲ್ಲೇ ಹೆಣ್ಮಕ್ಳು ತುಂಬ ಕಾಲ ಇದರಲ್ಲೇ ಕಳೆದುಬಿಡುತ್ತೆ. ಕೆಲವೊಂದು ಜನ ಶ್ರೀಮಂತ ಹೆಣ್ಮಕ್ಳಿಗೆ ಮನೆ ಕೈಗಳಲ್ಲಿ ಆಳಿರ್ತವೆ, ಅರ್ಧ ಕೆಲಸ ಆಳುಗಳು ಮಾಡ್ತಾರೆ. ಆದರೆ ಬಡತನದ ಹೆಣ್ಮಕ್ಳು ಇರ್ತಾರಲ್ಲ, ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್. ಆದರೆ ಪಾಪ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇರುತ್ತೆ. ಹಿಂಗಿದ್ರೂ ಎಲ್ಲ ಅವರು ಆರೋಗ್ಯ ಸರಿ ಇರಲಿ ಸರಿ ಇಲ್ಲದೇ ಇರಲಿ ಎಲ್ಲ ಅನುಭವಿಸ್ಕೊಂಡು ಕೆಲಸ ಮಾಡಲೇಬೇಕು ಅವರು. ಇಲ್ಲ ಮಾಡಲಿಲ್ಲ ಅಂದರೆ ಬೇರೆ ಯಾರು ಮಾಡಿಕೊಡ್ತಾರೆ ಪಾಪ. ಮನೇಲಿ ಇನ್ನೊಬ್ರು ಯಾರು ಇದ್ದರೆ ಮಾಡ್ತಾರೆ, ಇಲ್ಲ ಒಬ್ಬಂಟಿಯಾಗಿ ಇದ್ಬಿಟ್ರೆ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾರೆ ನೋಡಿ. ಹೆಂಗಿದ್ರು ಈಗಿರುತ್ತೆ ನೋಡಿ ಹೆಣ್ಮಕ್ಳ ಜೀವನ ಅಂದರೆ. ಹಾಗೆ ನೋಡ್ರಿ, ನಂದು ಡೈಲಿ ರೂಟೀನ್ ಅಂತೆ ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿ ನಾನು ಶಾಲೆಗೆ ಹೋಗ್ತಾಯಿದ್ದೀನಿ. ಇವಾಗ ನಾನು ಸಪ್ ಕಟ್ಟಬೇಕಲ್ಲ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ನಮ್ಮ ಕುರಿಗಳು ಹಾರನ್ನು ಹಾಕ್ತಿದ್ದಾವೆ. ನಾನು ಶಾಲೆಗೆ ಹೋಗೋದು ಗೊತ್ತಾಗ್ತಾ ಇದೆ ಅವರಿಗೆ. ಕಟ್ಟಲಿಲ್ಲ ಅಂದರೆ ಮಧ್ಯಾಹ್ನವರೆಗೂ ನಾನು ಹಿಂಗೆ ಕುಂದ್ರಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಜೋರಾಗೆ ಕೂಗ್ತವೆ. ಸ್ವಲ್ಪ ಕಟ್ಟಿ ಹೋಗಲಿ, ಇಲ್ಲಾಂದರೆ ಹಿಂಗೆ ಹೋಗ್ಬಿಡ್ತೀಯಾ ಅಂತ ಸ್ವಲ್ಪ ಜೋರೇ ಹಾರನ್ ಮಾಡಿಬಿಡ್ತಾವೆ ನೋಡ್ರಿ. ಸುಮ್ಮನೆ ಮನೇಲಿದ್ದರೆ ಆ ಥರ ಹಾರನ್ ಸ್ವಲ್ಪ ಕಡಿಮೆ ಇರುತ್ತೆ. ಶಾಲೆ ಹೋಗ್ತಾಯಿದ್ರೆ ನಾನು ಗೊತ್ತಾಗುತ್ತೆ ಇವಕ್ಕೆ. ಬುರ್ಕ ಹಾಕಿದ್ದು ನೋಡ್ತಾವಲ್ಲ, ಬೇಗ ಹೋಗ್ತಾ ಇದೀಯಾ ನೀನು, ಇಲ್ಲಾಂದರೆ ಮಧ್ಯಾಹ್ನ ತನಕ ಹಿಂಗೆ ಕುಂದ್ರಬೇಕಾ ಅಂತ ಹೇಳ್ತಾವೆ ನೋಡ್ರಿ. ಅದಕ್ಕೆ ನೋಡ್ರಿ ಸ್ವಲ್ಪ ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ರಿ ಫ್ರೆಂಡ್ಸ್, ಇವಾಗ ರಾತ್ರಿ ಅಡುಗೆ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಅನ್ನ ಹಳ್ಳಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಸಣ್ಣ ಮೀನು ತಂದಿದ್ರು ನಮ್ಮ ಮನೇಲಿ, ಹಳ್ಳಿಯಿಂದ ಯಾರೋ ಕೊಟ್ಟರು ಅಂತ. ನೋಡ್ರಿ, ಈ ಥರ ಇವು ಕೆರೆ ಮೀನು ನೋಡ್ರಿ. ಕೆರೆ ಅಂದರೆ ಇದು ಹಳ್ಳಿಗಳಲ್ಲಿ ಇರ್ತಾವಲ್ಲ ಕೆರೆ, ಅಂಥ ಕೆರೆ ಮೀನು ತೊಳೆದು ಉಪ್ಪು ಹಾಕಿ ಇಟ್ಟಿದೆ ಫ್ರೆಂಡ್ಸ್. ಇವಾಗ ಇವು ಸ್ವಲ್ಪ ಇದ್ರ ಒಳಗಡೆ ಮೊಟ್ಟೆ ಇರ್ತಾವೆ ನೋಡ್ರಿ. ಈ ಮೀನು ಒಳಗಡೆ ಮೊಟ್ಟೆ ಮೀನು ಒಂಥರ ಇವು. ಸಣ್ಣ ಮೀನಾದರೂ ತೊಳೆದು ಈಗ ಈ ಸಾರಲ್ಲಿ ಹಾಕ್ತೇನೆ ನೋಡ್ರಿ ಫ್ರೆಂಡ್ಸ್. ನಾನು ರಾತ್ರಿ ಅಡುಗೆ ನೋಡ್ರಿ ನಮ್ಮದು ಅನ್ನ ಮತ್ತು ಸಣ್ಣ ಮೀನು ಸಾರು. ಹಂಗೆ ನೋಡ್ರಿ ಫ್ರೆಂಡ್ಸ್, ನಾನು ಬಿಜಾಪುರ ಹಾಗೆ ಗುಲ್ಬರ್ಗ ನೋಡ್ಕೊಂಡು ಬಂದಲ್ಲ, ಅಲ್ಲಿ ಹೋಗಿ ಬಂದು ನಾನು ಏನೇನು ತಂದೆ ಏನೇನಿಲ್ಲ ಅಂತ ನಾನು ನಿಮಗೆ ಇನ್ನೂ ಹೇಳಿದ್ದಿಲ್ಲ. ಯಾಕಂದರೆ ಕೆಲಸ ಬ್ಯುಸಿ, ಹಬ್ಬ ಅಂತ ನನಗೆ ಇದರಲ್ಲೇ ಆಗಿಬಿಡ್ತು. ಇವಾಗ ನಾನೇನು ಭಾಳ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಅಲ್ಲಿ ಮದುವೆಗಂತ ಹೋಗಿ ದೇವರಿಗೆ ಹೋಗಿ ಬಂದ್ವಿ. ಹಾಗೆ ಶಾಪಿಂಗ್ ಫುಲ್ ಇದ್ವು. ಹಾಗೆ ವಿಡಿಯೋ ಮಾಡಿ ತೋರಿಸಿದೆ. ಹಾಗೂ ನಾನು ಏನಿಲ್ಲ ಅಷ್ಟೇ ಐಟಮ್ ತಗೊಂಡೆ, ಜಾಸ್ತಿ ತಗೊಳಕ್ಕಾಗಲಿಲ್ಲ. ಯಾಕಂದರೆ ಫ್ರೆಂಡ್ಸ್, ಅಲ್ಲಿಂದ ನಮಗೆ ಲಗೇಜ್ ಬರೋದಕ್ಕೆ ತಗೊಂಡು ಬರೋಕ್ಕೆ ಆಗಲ್ಲ. ಯಾಕಂದರೆ ನಾವು ಸುಸ್ತಾಗಿ ನಮಗೆ ಆ ಟ್ರೈನಲ್ಲಿ ಹೇಗೆ ಆಗಿ ಬಂದಿದ್ವಿ ಅಂತ ನಿಮಗೆ ಗೊತ್ತು. ಅದಕ್ಕಾಗಿ ನಾವೇನು ನಮ್ಮ ಮನೆಯವರು ಏನು ತಗೋಬೇಡ ಅಂತ ಸ್ಟ್ರಿಕ್ಟ್ ಮಾಡಿಬಿಟ್ರು ಮೊದಲೇ. ಅದಕ್ಕೆ ಇವಾಗ ನಾನು ಏನೇನು ಅಂತ ಸ್ವಲ್ಪ 3-4 ಐಟಮ್ ಅಷ್ಟೇ ತಗೊಂಡಿರೋದು. ಏನು ತಗೊಂಡೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಇವಾಗ ನಾನು ಏನು ತಗೊಂಡೆ ಅಂತ ನೋಡಿ ಫ್ರೆಂಡ್ಸ್. ಹೀಗೆಲ್ಲ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಇದು ನೋಡಿರಿ, ಮೊದಲಿಗೆ ಇದು ತಟ್ಟೆ ನೋಡಿರಿ ಫ್ರೆಂಡ್ಸ್. ಇವು ಊಟದ ತಟ್ಟೆ ನೋಡಿರಿ, ಈ ಥರ ಇದ್ದಾವೆ ತಟ್ಟೆ ನೋಡಿರಿ. ಈ ಥರ ಇದಾವೆ ನೋಡಿರಿ ಫ್ರೆಂಡ್ಸ್. ಇವು ಊಟ ಮಾಡೋಕ್ಕೆ ತುಂಬ ಸಖತ್ತಾಗಿದ್ದಾವೆ. ಈ ಥರ ತುಂಬ ಐಟಮ್ ಇದ್ದವು ಫ್ರೆಂಡ್ಸ್. ಅಲ್ಲಿ ಗಾಜಿನೂ ಆಗಲಿ, ಲೋಟ ಆಗಲಿ, ಟೀ ಕುಡಿಯೋವು, ನೀರು ಕುಡಿಯೋವು ಆಗಲಿ, ಎಲ್ಲ ಸಖತ್ತಾಗಿದ್ವು ನೋಡಿರಿ ಫ್ರೆಂಡ್ಸ್. ಹಾಗೆ ಇದು ತಟ್ಟೆ ಅಂದರೆ ಒಂದು ಡಜನ್ನಿಗೆ 600 ರೂಪಾಯಿ ಇತ್ತು. ನಾನು ರೈಟ್ ಮಾಡಿ 250 ರೂಪಾಯಿಗೆ ಅರ್ಧ ಡಜನ್ ತಗೊಬಂದೆ ನೋಡಿ ಫ್ರೆಂಡ್ಸ್. ಇದು 1 ಡಜನ್ ತಗೋಬೇಕಂತ ಇತ್ತು. ನಮ್ಮ ಮನೆಯವ್ರು ತುಂಬ ವಜ್ಜೆ ಆಗುತ್ತೆ ಬೇಡ ಅಂಥೇಳಿ ಸಿಟ್ಟು ಮಾಡಿದರು. ಅದಕ್ಕಾಗಿ ನನಗೆ ತಟ್ಟೆ ಈ ಕಡೆ ಸಿಗಲ್ಲ ಜಾಸ್ತಿಯಾಗಿ, ತುಂಬ ರೇಟ್ ಹೇಳ್ತಾರೆ. ಅದಕ್ಕಾಗಿ ನಾನು ಬಿಡಲಿಲ್ಲ.
ಒಂದು ಅರ್ಧನಾದರೂ ಡಜನ್ ತಗೊಳ್ಳಿ ಅಂತ ಸಿಟ್ಟು ಮಾಡಿ ನೋಡಿ ಫ್ರೆಂಡ್ಸ್, ನಾನು ಅರ್ಧ ಡಜನ್ ತಗೊಂಡೆ ತಟ್ಟೆ. ಊಟಕ್ಕೆ ಸಖತ್ತಾಗಿದ್ದಾವೆ. ಇದಕ್ಕೆ ಈ ಥರದ್ದೇ ಊಟದ್ದು ಬಾದೆ ಅಂತೀವಿ, ಆ ಥರ ಮಾಡಬೇಕು. ಆ ಥರ ಆಮೇಲೆ ಅದ್ರ ಮೇಲೆ ಮುಚ್ಚವು, ಹಾಗೆ ಚಮಚನೂ ಮಾಡ್ಬೇಕು ನೋಡ್ರಿ. ಒಂದು ಸಟ್ಟೆ ಮಾಡಿದರೆ ಗೆಸ್ಟ್ಗಳೆಲ್ಲ ಯಾರ ಬಂದರೆ ಹಬ್ಬದಲ್ಲಿ ತಿನ್ನೋಕ್ಕೆ ತುಂಬ ಸಖತ್ತಾಗಿರ್ತಾವೆ ನೋಡ್ರಿ. ಈ ತಟ್ಟೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಈ ತಟ್ಟೆ. ನಿಮಗೆ ಹೇಗೆ ಅನ್ನಿಸ್ತು ನೋಡಿ ಫ್ರೆಂಡ್ಸ್, ತಿಳಿಸಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನೋಡ್ರಿ, ಸಮೀರ್ ಮತ್ತೆ ಏನು ತಗೊಂಡ ಅಂದರೆ ಇದು ಸ್ಪ್ರೈ ನೋಡ್ರಿ. ಇದು ಮನೆಗೆ ಹೊಡಿಲಿಕ್ಕೂ ಬರುತ್ತಂತೆ, ಹಾಗೆ ಬಾಡಿಗೂ ಕೂಡ ಬರುತ್ತಂತೆ ನೋಡ್ರಿ. ಇದು ಸ್ಪ್ರೈ, ಇದು ಬರೀ 100 ರೂಪಾಯಲ್ಲಿ. ತುಂಬ ಇದು ಫ್ಯಾನ್ಸಿ ಐಟಮ್ ಇದು ಫ್ರೆಂಡ್ಸಲ್ಲಿ. ನಾನಂತೂ ಫೇಸಿಗೆ ಏನು ಹಚ್ಕೊಳಲ್ಲ ಅಂತ ಹೇಳಿದ್ದೆ, ಅದಕ್ಕೆ ನೋಡಿ ಅಷ್ಟೆಲ್ಲ ನಾನು ಏನು ತಗೊಳಲ್ಲ ಫೇಸಿಗೆ. ಅಲ್ಲಿ ತುಂಬ ಇದು ಫ್ರೆಂಡ್ಸ್, ಅದು ಏನೇನೋ ಅಂತಿದ್ರು ಕ್ರೀಮು ಅವು ಇವು ನಾವು ತಗೊಳಲ್ಲ. ಈ ಸಮೀರ್ ಮಾತ್ರ ಇದೊಂದೇ ಅದಕ್ಕೆ ತಗೊಂಡ ಅಂದರೆ ಬೇಕೆ ನನಗೆ ಶಾಲೆಗೆ ಹೋಗುವಾಗ ನಾನು ಸ್ಪ್ರೈ ಮಾಡ್ಕೊಂಡು ಹೋಗಬೇಕು ಅಂತ ಇದೊಂದು ತಗೊಂಡ ನೋಡ್ರಿ. ಚೆನ್ನಾಗಿದೆ, ಪರವಾಗಿಲ್ಲ. 100 ರೂಪಾಯಿ ಅಂದರೂ ಪರವಾಗಿಲ್ಲ. ಈ ಕಡೆ ಆದರೆ 200 150 ಹಿಂಗೆ ಹೇಳ್ತಾರೆ ನೋಡ್ರಿ. ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಕೂಡ ತುಂಬ ಸಖತ್ತಾಗಿದೆ ನೋಡ್ರಿ ಫ್ರೆಂಡ್ಸ್. ಆದರೂ ಕೂಡ ಹಾಗೆ ನೋಡ್ರಿ, ನಾನೇನು ತಗೊಂಡೆ ಅಂದರೆ ಮತ್ತೆ ಇದು ಮೊಟ್ಟೆ ಥರ ಇದೆ ನೋಡ್ರಿ. ಇದು ಪೌಡ್ರ್ ಹಚ್ಕೊಳೋದು. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ, ಮೊಟ್ಟೆ ಥರ. ನಾನು ಏನು ಅಂತ ಅಂಗಡಿಯವರಿಗೆ ಕೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಇದು ಮುಖಕ್ಕೆ ಪೌಡ್ರ್ ಹಚ್ಕೊಳೋದು, ಮೇಕಪ್ ಮಾಡ್ಕೊಳೋದು ಅಂತ ಅಂದರು. ಅವಾಗ ನಾನು ತಗೊಂಡೆ. ತುಂಬ ಸ್ಮೂತಾಗಿದೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಇದನ್ನೊಂದು ನಾನು ಇಷ್ಟಪಟ್ಟು ತಗೊಂಡಿಬೇಕಂತ ತಗೊಂಡಿದ್ದೆ ನೋಡ್ರಿ. ಹಾಗೆ ಇನ್ನೊಂದೇನು ತಗೊಂಡಿದ್ದೇನೆ ಅಂದರೆ ನೋಡ್ರಿ ಫ್ರೆಂಡ್ಸ್, ನನ್ನ ಹತ್ರ ಏನಿಲ್ಲ ಅದನ್ನು ತಗೊಂಡಿದ್ದೇನೆ ಅಷ್ಟೇ ನಾನು. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಜಡೆ ಹಾಕೋದು ನೋಡ್ರಿ. ಇದು ಹಾಕಿದ್ದೇವೆ ಅಂತಲೇ ಗೊತ್ತಾಗಲ್ಲ, ಇದು ನಮ್ಮ ಹೇರ್ ಅಂತಲೇ ಗೊತ್ತಾಗುತ್ತೆ ನೋಡ್ರಿ ಯಾರಿಗಾದರೂ. ಎಷ್ಟು ಸಖತ್ತಾಗಿದೆ ನೋಡ್ರಿ. ಇದು ತುಂಬ ಚೆನ್ನಾಗಿದೆ ನೋಡ್ರಿ. ಫುಲ್ಲಾಗಿ ಜಡೆ ಹಾಕೋಣಕ್ಕೆ ಚೆನ್ನಾಗಿದೆ. ತುರುಬಾದರೂ ಕಟ್ಕೋಬೋದು, ಅಂಥವ್ರಿಗೂ ಸಖತ್ತಾಗಿ ಕಾಣುತ್ತೆ ನೋಡ್ರಿ. ಎಷ್ಟು ಚೆನ್ನಾಗಿದೆ, ಜಡೆಗಾದರೂ ಹಾಕ್ಬೋದು ನೋಡ್ರಿ. ಈ ಥರ ಇದೆ ನೋಡ್ರಿ ಫ್ರೆಂಡ್ಸ್. ನಾನು ತಗೊಂಡಿರೋ ವಸ್ತು ಅಲ್ಲಿ ಅಂದರೆ ಇಷ್ಟೇ ನೋಡ್ರಿ. ನಾನು ಜಾಸ್ತಿ ಏನೂ ತರಲಿಲ್ಲ ನಾವು ಅಲ್ಲಿಂದ, ಯಾಕಂದರೆ ಇಲ್ಲೆಲ್ಲ ಉರ್ಸಲ್ಲಿ ಎಲ್ಲ ಸಿಗ್ತಾವೆ ಫ್ರೆಂಡ್ಸ್, ಏನೂ ಸಿಗಲ್ಲ ಅಂತ ಅಲ್ಲ, ಎಲ್ಲ ಥರದ್ದು ಐಟಮ್ ಇದ್ದಿರುತ್ತೆ. ಅದಕ್ಕೆ ಜಾಸ್ತಿ ನಾವೇನೂ ಕೊಳ್ಳೋಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಇಲ್ಲೇ ಅಕ್ಕಪಕ್ಕ ಉರ್ಸಿದ್ದಾಗ ಏನು ಬೇಕು ಎಲ್ಲ ಸಿಗುತ್ತೆ. ನಮ್ಮ ಸಿಟಿ ಅಕ್ಕಪಕ್ಕ ಸಿಟಿಗಳಲ್ಲಿ ಎಲ್ಲ ಇರುತ್ತೆ. ಇನ್ನೇನಪ್ಪ ನನಗೆ ಅಲ್ಲಿ ಹೋದು ಏನಾದರೂ ತಗೊಂಡು ಬರಬೇಕು ಒಂದಾದರೂ ಐಟಮ್ ಅಂತ ಏನಿಲ್ವೋ ಅದನ್ನು ತಗೊಬಂದಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಅಷ್ಟೇ. ಈ ತಟ್ಟೆ ಆದರೂ ಸಿಗುತ್ತೆ ಅಂದರೆ ಈ ಕಡೆ ದುಬಾರಿ ಇರುತ್ತೆ, ಅಲ್ಲಿ ಸ್ವಲ್ಪ ಚೀಪಾಗಿ ರೇಟ್ ಇದ್ದಕ್ಕೆ ಇದನ್ನು ತಗೊಂಡೆ. ಹಾಗೆ ನೋಡಿ, ಇದು ತುಂಬ ಚೆನ್ನಾಗಿತ್ತು. ಇದಕ್ಕೆ 50 ರೂಪಾಯಿ ಅಂತೆ ತಗೊಂಡೆ, ಆದರೂ ಕಾಸ್ಟ್ಲಿನೇ ಇದೆ ಅಲ್ಲಿ ಆ ಕಡೆ ರೇಟು. ಇದಕ್ಕೂ 50 ರೂಪಾಯಿ ನೋಡ್ರಿ. ಈ ಮೊಟ್ಟೆಗೆ ಆಗಲೇ ತಂದು ಸಮೀರ್ ಏನೇನೋ ಮಾಡಿಬಿಟ್ಟ, ಚೆನ್ನಾಗಿದೆ ಬುಗುರಿ ಥರ ಇದೆ ಅಂತ. ಅದಕ್ಕೆ ಏನೇನೋ ಮಾಡಿ ಅದರದ್ದು ಫೇಸೇ ದೂರ ಇಟ್ಬಿಟ್ಟಿದ್ದಾನೆ ನೋಡ್ರಿ, ಆ ಥರ ಮಾಡಿದ್ದಾನೆ. ಈ ಥರ ತಗೊಬಂದ್ವಿ ನೋಡ್ರಿ ಫ್ರೆಂಡ್ಸ್ ನಾವೆಲ್ಲ. ಹಿಂಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಿದೆ ಅಂತ ಫ್ರೆಂಡ್ಸ್. ಹಂಗೆ ನೋಡ್ರಿ ಫ್ರೆಂಡ್ಸ್, ನಂದು ಮೀನು ಸಾರು ಕೂಡ ರೆಡಿ ಆಯಿತು. ಇವಾಗ ರಾತ್ರಿಗೆ ಅಡುಗೆನೂ ಕೂಡ ಮಾಡೋದು ಕ್ಲೋಸ್ ಆಯಿತು ನೋಡ್ರಿ. ಅಂದರೆ ಬಿಸಿ ಬಿಸಿ ಇದೆ, ಸ್ವಲ್ಪ ತಣ್ಣಗೆ ಮಾಡಬೇಕು ನೋಡ್ರಿ, ಯಾಕಂದರೆ ಇನ್ನೂ ಸ್ವಲ್ಪ ಶೆಕೆ ಇದೆಯಲ್ಲ, ತಣ್ಣಗಾಗೋವರೆಗೂ ಇಡಬೇಕು ನೋಡ್ರಿ, ಇಲ್ಲಾಂದರೆ ಬಿಸಿ ಬಿಸಿ ತಿನ್ನಂಗೆ ಆಗಲ್ಲ. ಅಡುಗೆ ಅಂತೂ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನಮ್ಮದು. ಹೀಗೆ ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಾವು ತಂದಿದ್ದ ಐಟಮ್ ಎಲ್ಲ ಚೆನ್ನಾಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.